ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್ ಕುಮಾರ್ ಅಂತ. ಇವತ್ತಿನ ದಿನಪತ್ರಿಕೆ ಕುರಿತು ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಏನಪ್ಪ ಅಂದರೆ ಚರ್ಚೆ ಮಾಡೋಣ. ದೇಶದಲ್ಲಿ ಅತಿ ದೊಡ್ಡ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಅಂತ ಇದೆ. ಅದೇ ರೀತಿಯಾಗಿ ಕಳೆದ ಇಂದಿನ ದಿನ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಉಡಾನ್ RCS ಪ್ರಶಸ್ತಿ ಅಂತ. ಇದು ಕರ್ನಾಟಕದ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಉಡಾನ್ RCS ಪ್ರಶಸ್ತಿ ಸಿಕ್ಕಿರುವಂಥ ವಿಷಯ ನಿನ್ನೆ ಚರ್ಚೆ ಮಾಡಿರುವೆ. ಇವತ್ತೇನಪ್ಪ ಅಂದರೆ ದೇಶದ ಅತಿ ದೊಡ್ಡ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಇದೇನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿರುವಂಥ ಒಂದು ವಿಮಾನ ನಿಲ್ದಾಣ ಅಂತ ಹೇಳ್ಬೋದು. ಇದು ದೇಶದ ಅತಿ ದೊಡ್ಡ ಏರ್ಪೋರ್ಟ್ ಆಗ್ತದೆ ಅಂತ ಹೇಳ್ಬೋದು. ನೋಯ್ಡಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅಡಿಗಲ್ಲು ಅಂತ ಅಂಶ ಇದೆ. 51 ಚದರ ಅಡಿ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥ ಇದು 3000 ಎಕರೆ ಭೂಮಿ ಬಳಕೆ ಮಾಡಿಕೊಳ್ಳಲಾಗಿದೆ. ಅಂದರೆ ಈ ಒಂದು ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂದರೆ 3000 ಎಕರೆ ಭೂಮಿ ಏನಪ್ಪ ಅಂದರೆ ಬಳಕೆ ಮಾಡಿಕೊಂಡ್ರೆ ಅಂತ ಹೇಳ್ಬೋದು. 29,650 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಅಂದರೆ 29,650 ಕೋಟಿ ರೂಪಾಯಿ ಈ ಒಂದು ನೋಯ್ಡಾದಲ್ಲಿರುವಂಥ ವಿಮಾನ ನಿಲ್ದಾಣಕ್ಕೆ ಖರ್ಚು ಮಾಡಿರುವಂಥ ವೆಚ್ಚ ಆಗಲಿದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ 2024 ಏನಪ್ಪ ಅಂದರೆ ಮೊದಲ ಹಂತ ಪೂರ್ಣ ಆಗುತ್ತೆ. ಅಂದರೆ ಇದು ಮೊದಲನೇ ಹಂತ ಪೂರ್ಣ ಆಗದೆ 2024 ಅಂತ ಹೇಳ್ಬೋದು. 6 ರನ್ವೇ ಇರುವ ಏರ್ಪೋರ್ಟ್ ಆಗಿದೆ. ಈ ಒಂದು ಏರ್ಪೋರ್ಟ್ ಎಷ್ಟು ರನ್ವೇಗಳನ್ನು ಹೊಂದಿರ್ತದಪ್ಪ ಅಂದರೆ 6 ರನ್ವೇಗಳನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಈ ಒಂದು ವಿಮಾನ ನಿಲ್ದಾಣ 21 ನಿಮಿಷದಲ್ಲಿ ದೆಹಲಿಯಿಂದ ಹೈ ಸ್ಪೀಡ್ ರೈಲಿನಲ್ಲಿ ತಲುಪಬಹುದು. ದೆಹಲಿಯಿಂದ ನಾವೇನಪ್ಪ ಅಂದರೆ ಹೈ ಸ್ಪೀಡ್ ರೈಲ್ ಏನಾದರೂ ಇರ್ತದಲ್ಲ, ಆ ಒಂದು ರೈಲು ಈ ಒಂದು ಏರ್ಪೋರ್ಟ್ಗೆ ತಲುಪಬೇಕೈತೆ ಅಂದರೆ 21 ನಿಮಿಷದಾಗ ಏನಪ್ಪ ಅಂದರೆ ತಲುಪ್ಬೋದು ಅಂತ ಹೇಳ್ಬೋದು. 5ನೇದು ಇದು ಏನಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ 5ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬೋದು. ನಾವು ಉತ್ತರ ಪ್ರದೇಶವನ್ನು ತೆಗೆದುಕೊಂಡಾಗ ಇದು ವಿಮಾನ ನಿಲ್ದಾಣ ನಿರ್ಮಾಣ ಆಗ್ತಿರುವುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ತಿರೋದು 5ನೇದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ದೇಶವನ್ನು ತೆಗೆದುಕೊಂಡಾಗ ದೇಶದಾಗ ಏನಪ್ಪ ಅಂದರೆ ಅತಿ ದೊಡ್ಡ ಏರ್ಪೋರ್ಟ್ ಅಂತ ಒಂದು ಕೀರ್ತಿ ಈ ಒಂದು ವಿಮಾನ ನಿಲ್ದಾಣಕ್ಕೆ ಸಲ್ತದಂತ ಹೇಳ್ಬೋದು. ಈ ಒಂದು ವಿಮಾನ ನಿಲ್ದಾಣದ ಮೇಲೆ ದೆಹಲಿ ಏನಾದಲ್ಲ, ದೆಹಲಿಯ ಒಂದು ವಿಮಾನ ನಿಲ್ದಾಣದ ಒಂದು ಪ್ರಯಾಣಿಕರ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಒಂದು ನೋಯ್ಡಾದಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಏನಪ್ಪ ಅಂದರೆ ದೇಶದ ಪ್ರಧಾನಿಯವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೇನಪ್ಪ ಅಂದರೆ ಗುರುವಾರ ಅಂದರೆ ಇಂದು ಶಂಕುಸ್ಥಾಪನೆ ಏನಪ್ಪ ಅಂದರೆ ನೆರವೇರಿಸಿದ್ದಾರೆ ಅಂತ ಹೇಳ್ಬೋದು. ನಿರ್ಮಾಣ ಬಳಿಕ ಇದು ದೇಶದ ಅತಿ ದೊಡ್ಡ ವಿಮಾನ ನಿಲ್ದಾಣ ಆಗಲಿದೆ ಅಂತ ಕೂಡ ಹೇಳ್ಬೋದು. ಅತಿ ದೊಡ್ಡ ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಅಂತ ಹೇಳ್ಬೋದು. ನೋಯ್ಡಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಮಗಾರಿಗೆ ಮೋದಿ ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಹೈ ಸ್ಪೀಡ್ ರೈಲು ಮೆಟ್ರೋ ಸಂಪರ್ಕ ಹೊಂದಿರುವ ಏಕೈಕ ಏರ್ಪೋರ್ಟ್ ಇದು. ಅಂದರೆ ಹೈ ಸ್ಪೀಡ್ ರೈಲನ್ನು ಮತ್ತು ಮೆಟ್ರೋ ಸಂಪರ್ಕವನ್ನು ಹೊಂದಿರುವಂಥ ಏಕೈಕ ಏರ್ಪೋರ್ಟ್ ಅಂದರೆ ಅದು ಉತ್ತರ ಪ್ರದೇಶದಲ್ಲಿರುವಂಥ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿದೆ ಅಂತ ಹೇಳ್ಬೋದು. 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಂದಿರುವ ಏಕೈಕ ರಾಜ್ಯ ಉತ್ತರ ಪ್ರದೇಶ. ಇಡೀ ದೇಶದಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಂಡಾಗ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವಂಥ ಏಕೈಕ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಉತ್ತರ ಪ್ರದೇಶ ಅಂತ ಹೇಳ್ಬೋದು. ವಿಶ್ವದ 4ನೇ ಅತಿ ದೊಡ್ಡ ಅಂದರೆ ವಿಶ್ವದಾಗೆ ನಾವು ಇಡೀ ಜಗತ್ತಿನಾಗೆ ತೆಗೆದುಕೊಂಡಾಗ 4ನೇ ಅತಿ ದೊಡ್ಡ ಹಾಗೂ ಏಷ್ಯಾದ ಬೃಹತ್ ವಿಮಾನ ನಿಲ್ದಾಣಗಳಲ್ಲಿ ಒಂದು ಎಂಬ ಹಿರಿಮೆಗೆ ಈ ಒಂದು ಏರ್ಪೋರ್ಟ್ ಪಾತ್ರವಾಗಿದೆ. ಅಂದರೆ ನಾವು ಜಗತ್ತನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಈ ಒಂದು ವಿಮಾನ ನಿಲ್ದಾಣ 4ನೇದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಏಷ್ಯಾ ಖಂಡವನ್ನು ತೆಗೆದುಕೊಂಡಾಗ ಏಷ್ಯಾ ಖಂಡದಲ್ಲಿ 48 ರಾಷ್ಟ್ರಗಳು ಬರ್ತವೆ. ಅದರಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಇದು ಏನಪ್ಪ ಅಂದರೆ ಬೃಹತ್ ವಿಮಾನ ನಿಲ್ದಾಣ ಅಂದರೆ ಒಂದು ಅತ್ಯಂತ ದೊಡ್ಡ ವಿಮಾನ ನಿಲ್ದಾಣ ಎಂಬ ಹಿರಿಮೆಗೆ ಈ ಏರ್ಪೋರ್ಟ್ ಪಾತ್ರವಾಗ್ತದೆ ಅಂತ ಹೇಳ್ಬೋದು. ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿ ದೆಹಲಿ ಏನದಲ್ಲ, ಇದರ ರಾಷ್ಟ್ರ ರಾಜಧಾನಿಯ ವಲಯ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಾಗಿದೆ ಅಂತ ಹೇಳ್ಬೋದು. ಉತ್ತರ ಪ್ರದೇಶ ದೇಶದಲ್ಲಿ 5ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದ್ದು ಇದು ಏನಪ್ಪ ಅಂದರೆ ಇದೊಂದು ಸಂಖ್ಯೆಯ ಅಂತಾರಾಷ್ಟ್ರೀಯ ನಿಲ್ದಾಣಗಳನ್ನು ಹೊಂದಿರುವ ದೇಶದ ಏಕೈಕ ರಾಜ್ಯ. ಅಂದರೆ 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವಂಥ ಏಕೈಕ ರಾಜ್ಯ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ
ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಇಲಾಖೆ ಸರ್ವೆ ಫಲಿತಾಂಶ ಅಂತ ಹೇಳ್ಬೋದು. ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು. ಭಾರತದಾಗ ಏನಪ್ಪ ಅಂದರೆ ಪುರುಷರ ಸಂಖ್ಯೆಗಿಂತ ಮಹಿಳೆಯರ ಸಂಖ್ಯೆ ಅಧಿಕವಾಗಿದೆ ಎಂಬ ಮಾಹಿತಿ ಒಂದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಯಾವ ಸಮೀಕ್ಷೆ ಅಂದರೆ ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಇಲಾಖೆ ಸರ್ವೆಯ ಫಲಿತಾಂಶದಿಂದ ನಮಗೇನು ತಿಳಿದು ಬರ್ಲತ್ತಪ್ಪ ಅಂದರೆ ಈಗ ಭಾರತದಾಗ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರ ಸಂಖ್ಯೆ ಅಧಿಕವಾಗಿದೆ ಎಂಬ ಒಂದು ಮಾಹಿತಿ ಏನಪ್ಪ ಅಂದರೆ ಈ ಒಂದು ಸಮೀಕ್ಷೆಯಿಂದ ತಿಳಿದು ಬರ್ಲತ್ತದ ಅಂತ ಹೇಳ್ಬೋದು. ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಇಲಾಖೆ ನಡೆಸಿದಂಥ ಒಂದು ಸರ್ವೆ ಏನಪ್ಪ ಅಂದರೆ 5ನೇ ಸುತ್ತಿನ ಫಲಿತಾಂಶವನ್ನು ಕೇಂದ್ರ ಆರೋಗ್ಯ ಮಂತ್ರಾಲಯದಿಂದ ಪ್ರಕಟವಾಗಿದ್ದು. ಅಂದರೆ 5ನೇ ಸುತ್ತಿನ ಫಲಿತಾಂಶವನ್ನು ಕೇಂದ್ರ ಆರೋಗ್ಯ ಮಂತ್ರಾಲಯದಿಂದ ಪ್ರಕಟವಾಗಿದ್ದು, ಆ ಪ್ರಕಾರ ಅಂದರೆ ಈ ಒಂದು ಆರೋಗ್ಯ ಮಂತ್ರಾಲಯದಿಂದ ಪ್ರಕಟವಾದಂಥ ಏನಾದಲ್ಲ ಅದರ ಪ್ರಕಾರ ಭಾರತದ ಸಂಖ್ಯೆಯಲ್ಲಿ ಮಹಿಳೆಯರೇನಪ್ಪ ಅಂದರೆ 1000 ಪುರುಷರಿಗೆ 1020 ಮಹಿಳೆಯರು ಅನುಪಾತವನ್ನು ದಾಖಲಾಗಿದೆ ಅಂತ ಹೇಳ್ಬೋದು. ಸ್ಯಾಂಪಲ್ ಸರ್ವೆ ಎನ್ನಲಾಗಿದ್ದು ಇದೊಂದು ಏನಪ್ಪ ಅಂದ್ರೆ ಸ್ಯಾಂಪಲ್ ಸರ್ವೆ ಅಂತ ಹೇಳಲಾಗಿದೆ. ಇದು ದೇಶಾದ್ಯಂತ ಒಟ್ಟು ಜನಸಂಖ್ಯೆಗೆ ಅನ್ವಯಿಸುವಾಗ ಇದೇ ಅನುಪಾತದಲ್ಲಿ ಇರಲಿದೆ ಎಂಬುದು ಇನ್ನಷ್ಟೇ ತಿಳಿಯಬೇಕಿದೆ. ಇತ್ತೀಚೆಗೆ ನೊಬೆಲ್ ಪುರಸ್ಕೃತ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೆನ್ ಅವರು 1990ರಲ್ಲಿ ನ್ಯೂಯಾರ್ಕಿನ ಒಂದು ಪತ್ರಿಕೆಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಭಾರತದಲ್ಲಿ ಮಹಿಳೆಯರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದಿದ್ದರು. ಈಗ 1000 ಪುರುಷರಿಗೆ ಸಮಾನಾಗಿ 927 ಮಹಿಳೆಯರಿದ್ದರು. ಯಾವಾಗ 2005-6ರಲ್ಲಿ ಮಾಡಿದಂಥ ಸರ್ವೆ ಪ್ರಕಾರ ಆ ಒಂದು ಅನುಪಾತದಲ್ಲಿ 100:100 ಆಗಿತ್ತು. 2015 ಮತ್ತು 2016ರಲ್ಲಿ ಇದು ಮತ್ತೆ 1000 ಪುರುಷರಿಗೆ 991 ಮಹಿಳೆಯರಿದ್ದರು ಎಂಬಲ್ಲಿಗೆ ಬಂದು ನಿಂತಿತ್ತು. ಆದರೆ ಇದೀಗ ಮೊದಲ ಬಾರಿಗೆ ಲಿಂಗಾನುಪಾತದಲ್ಲಿ ಹೆಚ್ಚಾಗಿರುವುದು ಒಂದು ದಾಖಲಾಗಿದೆ ಅಂತ ಹೇಳ್ಬೋದು. ಸರ್ವೆ ಏನು ಹೇಳ್ತದಪ್ಪ ಅಂದರೆ ಇದೀಗ ಲಿಂಗಾನುಪಾತ ಮಹಿಳೆಯರ ಪರವಾಗಿದೆ ಅಂತ ಹೇಳ್ಬೋದು. 1000 ಪುರುಷರು ಏನಾರಲ್ಲ ಆ 1000 ಪುರುಷರಿಗೆ 1020 ಮಹಿಳೆಯರಿದ್ದಾರೆ ಅಂತ ಹೇಳ್ಬೋದು. ಮೊದಲ ಬಾರಿಗೆ ಭಾರತದಲ್ಲಿ ಇಂಥದ್ದೊಂದು ಅಂಕಿಅಂಶ ಲಭ್ಯವಾಗಿದೆ ಅಂತ ಹೇಳ್ಬೋದು. ದೇಶದಲ್ಲಿ ಏನಪ್ಪ ಅಂದರೆ ದೇಶದ ಜನಸಂಖ್ಯೆಯಲ್ಲಿ ಕಡಿಮೆ ವಯೋಮಾನದವರ ಪ್ರಮಾಣ ಇಳಿಮುಖವಾಗ್ತಿದೆ ಅಂತ ಹೇಳ್ಬೋದು. 15 ವರ್ಷದೊಳಗಿನವರ ಸಂಖ್ಯೆ ಒಟ್ಟಾರೆಯಾಗಿ 2005 ಮತ್ತು 6ರಲ್ಲಿ 34.9 ಇದ್ದರೆ ಅದು ಈಗ 26.5ಕ್ಕೆ ಇಳಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈ ಕಡೆ ಏನಪ್ಪ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೆಡ್ಲೈನ್ ಇದೆ. ದೇಶದ ಜನಸಂಖ್ಯೆ ಬೆಳವಣಿಗೆ ದರ ಭಾರಿ ಕುಸಿತ ಅಂತಿದೆ. ಜನಸಂಖ್ಯೆ ನಿಯಂತ್ರಣ ಕ್ರಮಗಳಿಗೆ ಯಶಸ್ಸು. ಜನಸಂಖ್ಯೆ ಸ್ಫೋಟದಿಂದ ಭಾರತ ಪಾರಾಗ್ಲತ್ತದ ಅಂತ ಹೇಳ್ಬೋದು. ರಾಷ್ಟ್ರೀಯ ಫಲವತ್ತತೆ ದರ 2ಕ್ಕೆ ಕುಸಿತ ಆಗಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಇದು ಮೋಸ್ಟ್ಲಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ 1.7 ಕೇಂದ್ರ ನಿಗದಿಪಡಿಸಿದ್ದಕ್ಕಿಂತ ಕೆಳಗೆ ಅಂತ ಹೇಳ್ಬೋದು. ಜನಸಂಖ್ಯೆ ಸ್ಫೋಟ ತಡೆಗೆ ಸರ್ಕಾರಗಳು ಕೈಗೊಂಡಂಥ ಕ್ರಮಗಳು ಸಾಕಷ್ಟು ಫಲ ನೀಡಿದೆ ಅಂತ ಹೇಳ್ಬೋದು. ದೇಶದ ಒಟ್ಟು ಫಲವತ್ತತೆಯ ದರಕ್ಕೆ ಕುಸಿದಿರುವ ಸಂಗತಿ ಕೇಂದ್ರ ಸರ್ಕಾರ ನಡೆಸಿರುವ ಸಮೀಕ್ಷೆಯಿಂದ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಭಾರತ ತನ್ನ ಜನಸಂಖ್ಯೆಯ ಗರಿಷ್ಠ ಮಟ್ಟವನ್ನು ಈಗಾಗಲೇ ಮುಟ್ಟಿದ್ದು ಹಲವು ದಶಕಗಳಿಂದ ಗುಮ್ಮನ ರೀತಿ ಕಾಡುತ್ತಿದ್ದಂಥ ಜನಸಂಖ್ಯಾ ಸ್ಫೋಟದ ಭೀತಿಯಿಂದ ಬಹುತೇಕ ಪಾರಾಗಿದೆ ಎಂದು ತಜ್ಞರೇನಪ್ಪ ಅಂದರೆ ಒಂದು ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಸರಾಸರಿ ಏರುವ ಮಕ್ಕಳ ಸಂಖ್ಯೆಯನ್ನು ಒಟ್ಟು ಫಲವತ್ತತೆ ದರ ಎಂದೇ ಕರೆಯಲಾಗಿದೆ. ದೇಶದ ಫಲವತ್ತತೆ ದರ 2.1ರಷ್ಟು ಇರಬೇಕು ಎಂದು ಕೇಂದ್ರ ಸರ್ಕಾರ ಬಹಳ ಹಿಂದೆ ಗುರಿ ನಿಗದಿಪಡಿಸಿತ್ತು ಅಂತ ಹೇಳ್ಬೋದು. ದಕ್ಷಿಣದ ರಾಜ್ಯಗಳು ಇದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದರಿಂದ ಅಲ್ಲೆಲ್ಲೆಲ್ಲ ಏನಪ್ಪ ಅಂದರೆ ಫಲವತ್ತತೆ ದರ 2ಕ್ಕಿಂತ ಕೆಳಗಿದೆ ಅಂತ ಹೇಳ್ಬೋದು. ಅಂದರೆ ದಕ್ಷಿಣದ ರಾಜ್ಯಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದರಿಂದ ಇದು ಏನಪ್ಪ ಅಂದರೆ 2ಕ್ಕಿಂತ ಕೆಳಗಿದೆ ಅಂತ ಹೇಳ್ಬೋದು. ಉತ್ತರ ಭಾರತದ ರಾಜ್ಯಗಳು ಈ ಗುರಿಯನ್ನು ಪಾಲಿಸಿರಲಿಲ್ಲ ಅಂತ ಹೇಳ್ಬೋದು. ಈಗ ದೇಶದ ಸರಾಸರಿ ಫಲವತ್ತತೆಯ ದರವನ್ನು 2ಕ್ಕೆ ಕುಸಿದಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಗುರಿಗಿಂತ ಕೆಳಗೆ ಇಳಿದಿದೆ. ಕರ್ನಾಟಕದಲ್ಲಿ ಇದು ಏನಪ್ಪ ಅಂದರೆ 1.7ರಷ್ಟಿದೆ ಅಂತ ಹೇಳ್ಬೋದು. ಸಮೀಕ್ಷೆಯ ಇನ್ನಷ್ಟು ಪ್ರಮುಖ ಅಂಶಗಳು ಏನಪ್ಪ ಅಂದರೆ ದೇಶದಲ್ಲಿ ಗರ್ಭನಿರೋಧಕ ಲಭ್ಯತೆಯ ಪ್ರಮಾಣ
54% 67% ಏರಿಕೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ದೇಶದಾಗೇನಾದಲ್ಲ ಗರ್ಭ ನಿರೋಧಕ ಲಭ್ಯತೆಯ ಪ್ರಮಾಣ 54% 67ಕ್ಕೆ ಏರಿಕೆಯಾಗಿದೆ ಅಂತ ಹೇಳ್ಬೋದು. 12ರಿಂದ 23 ತಿಂಗಳ ಮಕ್ಕಳು ಲಸಿಕೆ ಪಡೆಯುವ ಪ್ರಮಾಣ 62%ರಿಂದ 76%ಕ್ಕೆ ಏರಿದೆ ಅಂತ ಹೇಳ್ಬೋದು. ಅಂದರೆ 12ರಿಂದ 23 ವಯಸ್ಸಿನೊಳಗಿರುವಂಥ ಮಕ್ಕಳು ಲಸಿಕೆ ಪಡೆಯುವಂಥ ಪ್ರಮಾಣ 62% ಇತ್ತು ಶೇಕಡ. ಆದರೆ ಈಗ ಅದು 76%ಕ್ಕೆ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವವರ ಪ್ರಮಾಣ 79% ಇತ್ತು, ಅದು 89ಕ್ಕೆ ಹೆಚ್ಚಳ ಆಗಿದೆ. ಅಂದರೆ ಆಸ್ಪತ್ರೆಗಳಿಗೆ ಹೋಗಿ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಏನಪ್ಪ ಅಂದರೆ ಹೆರಿಗೆ ಮಾಡಿಸಿಕೊಳ್ಳುವ ಪ್ರಮಾಣ ಈಗ ಏನಪ್ಪ ಅಂದರೆ 79 ಇದ್ದಿದ್ದು ಈಗ ಪ್ರಸ್ತುತ 89ಕ್ಕೆ ಹೆಚ್ಚಳ ಆಗಿದೆ ಅಂತ ಹೇಳ್ಬೋದು. ದೇಶದಲ್ಲಿ ಕಡಿಮೆ ತೂಕ ಅಪೌಷ್ಟಿಕ ಮಕ್ಕಳ ಸಂಖ್ಯೆ 36ರಿಂದ 32ಕ್ಕೆ ಕುಸಿದಿದೆ ಅಂತ ಹೇಳ್ಬೋದು. ಅಂದರೆ ಪೌಷ್ಟಿಕತೆ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದು 36 ಇದ್ದಿದ್ದು 32ಕ್ಕೆ ಕುಸಿತ ಕಂಡಿದೆ ಅಂತ ಹೇಳ್ಬೋದು. 6 ತಿಂಗಳೊಳಗಿನ ಮಕ್ಕಳಿಗೆ ಎದೆಹಾಲು ಉಣಿಸುವ ತಾಯಂದಿರ ಪ್ರಮಾಣ 55ರಿಂದ 64ಕ್ಕೆ ಏರಿಕೆಯಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಏನಪ್ಪ ಅಂದರೆ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಜನನ ಅಧಿಕ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ ದೇಶದ ಇತಿಹಾಸದಲ್ಲೇ ಪ್ರಥಮ ಅಂತ ಹೇಳ್ಬೋದು. ಆಶ್ಚರ್ಯ ಬೆಳವಣಿಗೆ ಒಂದರಲ್ಲಿ ಇದೇ ಮೊದಲ ಬಾರಿ ಭಾರತದಲ್ಲಿ ಪುರುಷರಿಗಿಂತ ಮಹಿಳೆಯರ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯ ಅನ್ವಯ ಕಳೆದ 2 ವರ್ಷದ ಅವಧಿಯಲ್ಲಿ, ಅಂದರೆ 2 ವರ್ಷದ ಅವಧಿಯಲ್ಲಿ ಭಾರತದಲ್ಲಿ ಪ್ರತಿ 1000 ಗಂಡು ಮಕ್ಕಳಿಗೆ 1020 ಹೆಣ್ಣು ಮಕ್ಕಳು ಜನನವಾಗಿದೆ ಅಂತ ಹೇಳ್ಬೋದು. 1876ರಲ್ಲಿ ದೇಶದಲ್ಲಿ ಲಿಂಗಾನುಪಾತ ಸಮೀಕ್ಷೆ ಆರಂಭವಾದಾಗ, ಅಂದರೆ ಇದು ಮೋಸ್ಟ್ಲಿ ಇಂಪಾರ್ಟೆಂಟು, ಈ ಒಂದು ಹಿಸ್ಟ್ರಿ ನೆನ್ಪಿಟ್ಕೋಬೇಕು. ಭಾರತದಾಗ ಏನಪ್ಪ ಅಂದರೆ ಲಿಂಗಾನುಪಾತ ಸಮೀಕ್ಷೆ ಆರಂಭ ಯಾವಾಗೈತಪ್ಪ ಅಂದರೆ 1876ರಲ್ಲಿ ಆರಂಭ ಆಯ್ತು ಅಂತ ಹೇಳ್ಬೋದು. ತದಾದ ನಂತರ ಪುರುಷರಿಗಿಂತ ಮಹಿಳೆಯರ ಪ್ರಮಾಣ ಹೆಚ್ಚಾಗಿರುವುದು ಇದೇ ಮೊದಲು. ಅಲ್ಲಿ ನಡೆದ ಇಲ್ಲಿವರೆಗೂ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಪುರುಷರಿಗಿಂತ ಮಹಿಳೆಯರ ಪ್ರಮಾಣ ಹೆಚ್ಚಾಗಿರುವುದು ಇದೇ ಒಂದು ಮೊದಲ ಬಾರಿಗೆ ಅಂತ ಹೇಳ್ಬೋದು. 1990ರಲ್ಲಿ ದೇಶದಲ್ಲಿ 100 ಗಂಡು ಮಕ್ಕಳಿಗೆ 927 ಹೆಣ್ಣು ಮಕ್ಕಳು ಜನನವಾಗಿತ್ತು ಅಂತ ಹೇಳ್ಬೋದು. INS ವಿಶಾಖಪಟ್ಟಣಂ ಇಂದು ಲೋಕಾರ್ಪಣೆ, ಅಂದರೆ ಇದು ಹಳೆ ಸುದ್ದಿಯಾಗಿದೆ. ಇದರ ಪಕ್ಕದಲ್ಲಿ ಏನಪ್ಪ ಅಂದರೆ INS ವೆಲ್ಲ ನೌಕಾಪಡೆಗೆ ಸೇರ್ಪಡೆ ಅಂತದ. ಇದು ಇವತ್ತಿನ ಸುದ್ದಿ. ಇದು ಕಳೆದ 2 ದಿನ ಅಥವಾ 2-3 ದಿನ ಹಿಂದಿನ ಸುದ್ದಿ ಆಗಿದೆ. ಎರಡೂ ಒಂದಕ್ಕೆ ಏನಪ್ಪ ಅಂದರೆ ಸೇರಿಸಿರುವೆ. ಇದು ಏನಪ್ಪ ಅಂದರೆ ದೇಶದ ಮೊದಲ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಸಾಮರ್ಥ್ಯದ ಸಮರ ನೌಕೆ INS ವಿಶಾಖಪಟ್ಟಣಂ. ಇದು ಏನಪ್ಪ ಅಂದರೆ ನೌಕಾಪಡೆಗೆ ಸೇರ್ಪಡೆ ಆಗಿದೆ. ಇದು INS ನೌಕಾಪಡೆಗೆ ಸೇರ್ಪಡೆ ಆಗಿರುವಂಥದ್ದು. ಭಾರತೀಯ ನೌಕಾಪಡೆಯ ಗುರು ಅಂತ ಹೇಳ್ಬೋದು. ಇದೊಂದು ಏನಪ್ಪ ಅಂದರೆ ಈ ಮುಂಬೈ ನೌಕಾನೆಲೆಯಲ್ಲಿ ಜಲಾಂತರ್ಗಾಮಿ INS ವೆಲ್ಲವನ್ನು ನೌಕಾ ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇವೆಲ್ಲ ಆಗಮನದೊಂದಿಗೆ ದೇಶದ ಒಂದು ನೌಕಾಶಕ್ತಿ ಏನಪ್ಪ ಅಂದರೆ ಭಾಳಷ್ಟು ಬಲ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಜಲಾಂತರ್ಗಾಮಿ ಯೋಜನೆ ಅಡಿಯಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಂಡಿರುವ 6 ಜಲಾಂತರ್ಗಾಮಿ ನೌಕೆಗಳ ಪೈಕಿ ಇದು ನಾಲ್ಕನೆಯದು ಅಂತ ಹೇಳ್ಬೋದು. ನೌಕಾಪಡೆಯ ಮುಖ್ಯಸ್ಥರು ಯಾರಪ್ಪ ಅಂದರೆ ಅಡ್ಮಿರಲ್ ಕರಮ್ಬೀರ್ ಸಿಂಗ್ ಅಂತ ಹೇಳ್ಬೋದು. ನೌಕಾಪಡೆಯ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಅಡ್ಮಿರಲ್ ಕರಮ್ಬೀರ್ ಸಿಂಗ್ ಅವರು ಸಮ್ಮುಖದಲ್ಲಿ ಜಲಾಂತರ್ಗಾಮಿ ನೌಕೆಗೆ ಚಾಲನೆ ನೀಡಲಾಯಿತು. ಒಂದೇ ವಾರದ ಅಂತರದಲ್ಲಿ, ಅಂದರೆ ಭಾರತೀಯ ನೌಕಾಪಡೆಗೆ ಆಗುತ್ತಿರುವ 2ನೇ ಪ್ರಮುಖ ಸೇರ್ಪಡೆ ಇದಾಗಿದೆ ಅಂತ ಹೇಳ್ಬೋದು. ಅಂದರೆ ಇದಕ್ಕಿಂತ ಇಂದು INS ವಿಶಾಖಪಟ್ಟಣಂ ದೇಶದ ಮೊದಲ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಸಾಮರ್ಥ್ಯದ ಸಮರ ನೌಕೆ ಬಿಡುಗಡೆಯಾಗಿತ್ತು. ಈಗ ಇದು ಏನಪ್ಪ ಅಂದರೆ ನೌಕಾಪಡೆಗೆ ಸೇರ್ಪಡೆ ಆಗಿದೆ ಅಂತ ಹೇಳ್ಬೋದು. ನವೆಂಬರ್ 21ರಂದು ನೌಕಾಪಡೆಯ ಯುದ್ಧ ನೌಕೆಗೆ INS ವಿಶಾಖಪಟ್ಟಣಂವನ್ನು ಸೇವೆಗೆ ಸೇರ್ಪಡೆ ಮಾಡಿಕೊಂಡಿದ್ದರು ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಛಾಪು. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಉತ್ತರ ಭಾರತದ ಸರಕು ಮತ್ತು ಸಾಗಾಣಿಕೆಗೆ ಪ್ರಮುಖ ತಾಣವಾಗಲಿದೆ ಅಂತ ಹೇಳ್ಬೋದು. 21ನೇ ಶತಮಾನದ ನವಭಾರತವು ಅತ್ಯುತ್ತಮ
ಆಧುನಿಕ ಮೂಲ ಸೌಕರ್ಯಗಳನ್ನು ಹೊಂದಿದೆ. ಉತ್ತಮ ರಸ್ತೆ, ಉತ್ತಮ ರೈಲು, ಉತ್ತಮ ವಿಮಾನ ನಿಲ್ದಾಣಗಳು ಕೇವಲ ಮೂಲ ಸೌಕರ್ಯಗಳ ಯೋಜನೆಗಳಷ್ಟೇ ಅಲ್ಲ, ಅವುಗಳು ಇಡೀ ಪ್ರದೇಶವನ್ನು ಬದಲಾಯಿಸುತ್ತವೆ. ಆ ಪ್ರದೇಶದ ಜನರ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಏನಪ್ಪ ಅಂದರೆ ಈ ಒಂದು ವಿಮಾನ ನಿಲ್ದಾಣ ಉದ್ಘಾಟನೆ ಸಂದರ್ಭದಲ್ಲಿ ಇದ್ದೀರಂತ ಹೇಳ್ಬೋದು. ಭಾರತಕ್ಕೆಂದೇ ಅಭಿವೃದ್ಧಿ ಮಾಡಿದ 6 ರಫೇಲ್ ಶೀಘ್ರವೇ ಭಾರತಕ್ಕೆ ಅಂತ ಭಾರತದ ಬೇಡಿಕೆಗೆ ಅನುಗುಣವಾಗಿ ಮಾರ್ಪಡಿಸಲಾದಂಥ 6 ವಿಶೇಷ ರಫೇಲ್ ಯುದ್ಧ ವಿಮಾನಗಳನ್ನು ಶೀಘ್ರವೇ ಆಗಮಿಸಲಿವೆ. ಇವು ಫ್ರಾನ್ಸ್ನಿಂದ ಭಾರತ ದೇಶ 36 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತದೆ 2016ರಲ್ಲಿ. ಅದೇನಪ್ಪ ಅಂದರೆ 2022ರಲ್ಲಿ ಈ 36 ವಿಮಾನಗಳು ಭಾರತಕ್ಕೆ ಒದಗಿಸಬೇಕಂತ ಒಂದು ಒಪ್ಪಂದ ಆಗಿರ್ತದೆ. ಇಲ್ಲಿವರೆಗೆ ಏನಪ್ಪ ಅಂದರೆ 32 ವಿಮಾನಗಳು ಏನಪ್ಪ ಅಂದರೆ ಭಾರತಕ್ಕೆ ಫ್ರಾನ್ಸ್ನ ಡಸಾಲ್ಟ್ ಕಂಪ್ನಿ ಏನಪ್ಪ ಅಂದರೆ ಹಸ್ತಾಂತರ ಮಾಡಿದೆ ಅಂತ ಹೇಳ್ಬೋದು. ಇನ್ನು 6 ವಿಶೇಷ ರಫೇಲ್ ಯುದ್ಧ ವಿಮಾನಗಳು ಶೀಘ್ರವೇ ಭಾರತಕ್ಕೆ ಆಗಮಿಸಲಿ ಅಂತ ಏನಾದಲ್ಲ. 3 ವಿಮಾನಗಳು ಡಿಸೆಂಬರ್ನಲ್ಲಿ 3 ವಿಮಾನಗಳು ಈ ವಿಶೇಷ ರಫೇಲ್ ಯುದ್ಧ ವಿಮಾನಗಳಲ್ಲಿ 3 ವಿಮಾನಗಳು ಡಿಸೆಂಬರ್ನಲ್ಲಿ ಮತ್ತು ಇನ್ನೂ 3 ವಿಮಾನಗಳು 2020 ಜನವರಿಯಲ್ಲಿ ಭಾರತಕ್ಕೆ ಆಗಮಿಸಲಿವೆ ಎಂದು ಮೂಲಗಳು ತಿಳಿಸಿವೆ ಅಂತ ಹೇಳ್ಬೋದು. ಇದರೊಂದಿಗೆ ಭಾರತ ಖರೀದಿಸಿರುವಂಥ 36 ವಿಮಾನಗಳ ಪೈಕಿ 32 ಹಸ್ತಾಂತರ ಆದಂತಾಗುತ್ತದೆ. ಅಂದರೆ ಈ 6 ವಿಶೇಷ ವಿಮಾನಗಳು ಬಂದರೆ ರಫೇಲ್ ಯುದ್ಧ ವಿಮಾನಗಳು ಬಂದರೆ ಒಟ್ಟಾರೆಯಾಗಿ 36 ವಿಮಾನ ನಿಲ್ದಾಣಗಳ ಪೈಕಿ ಭಾರತಕ್ಕೆ ಸೇರ್ಪಡೆ ಎಷ್ಟಾಗ್ಯಾವಪ್ಪ ಅಂದರೆ 32 ರಫೇಲ್ ವಿಮಾನಗಳು ಹಸ್ತಾಂತರ ಆದಂತಾಗ್ತದೆ ಅಂತ ಹೇಳ್ಬೋದು. 3 ಕೃಷಿ ಕಾಯ್ದೆ ವಿರೋಧಿ ರೈತ ಹೋರಾಟಕ್ಕೆ ಇಂದಿಗೆ 1 ವರ್ಷ. ದೆಹಲಿ ಗಡಿಗಳತ್ತ ಸಾವಿರಾರು ರೈತರು ಭಾರೀ ಕಟ್ಟೆಚ್ಚರ ಅಂತ ಪ್ರಮುಖದ ಅಂಶ ಇದೆ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ಏನಪ್ಪ ಅಂದರೆ ದೆಹಲಿ ಗಡಿಗಳಲ್ಲಿ ಕುಳಿತು ಪ್ರತಿಭಟನೆ ನಡೆಸಲು ಆರಂಭಿಸಿ ಶುಕ್ರವಾರಕ್ಕೆ 1 ವರ್ಷ ಪೂರ್ಣಗೊಳ್ಳಲಿದೆ. ಅಂದರೆ ಕಳೆದ 1 ವರ್ಷದ ಹಿಂದೆ ಈ ಒಂದು ದೆಹಲಿ ಗಡಿಯಲ್ಲಿ ರೈತರು ಏನಪ್ಪ ಅಂದರೆ ಈ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂಥ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಏನಪ್ಪ ಅಂದರೆ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಇದೇ ಶುಕ್ರವಾರಕ್ಕೆ 1 ವರ್ಷ ಪೂರ್ಣಗೊಳ್ಳಲಿದೆ ಅಂತ ಹೇಳ್ಬೋದು. ಈ ಮೂಲಕ ಭಾರತದ ಮತ್ತು ಇಡೀ ಜಗತ್ತಿನ ಅತಿ ದೀರ್ಘ ರೈತ ಚಳವಳಿಗಳಲ್ಲಿ ಒಂದು ಎಂಬ ಇತಿಹಾಸ ಸೃಷ್ಟಿಸಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದರೆ ಭಾರತ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಅತಿ ದೀರ್ಘ ರೈತರ ಒಂದು ಚಳವಳಿಗಳು ನಡೀತೀವಲ್ಲ, ಆ ಒಂದು ಚಳವಳಿಗಳಲ್ಲಿ ಅತಿ ದೀರ್ಘವಾದಂಥ ರೈತ ಚಳವಳಿಗಳಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಕೃಷಿ ಕಾಯ್ದೆ ರದ್ದತಿಗೆ ಸಂಪುಟ ಅನುಮೋದನೆ ನೀಡಿದ್ದು ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಕಸಭೆಯಲ್ಲಿ ಈ ಒಂದು ಕಾಯ್ದೆಗಳು ರದ್ದತಿಗೆ ಏನಪ್ಪ ಅಂದರೆ ಮಂಡನೆ ಆಗಲಿವೆ ಅಂತ ಹೇಳ್ಬೋದು.